ಅವ್ರ ಹತ್ರ ಸುಮ್ಮನೆ ಸರ್ ಹಿಂಗಿದೆ ಒಂದು 10 ನಿಮಿಷ ಮಾತಾಡ್ಬೇಕು ನಿಮ್ಮ ಹತ್ರ, ಹೊರಗಡೆ ಸಿಗೋಕ್ಕಾಗುತ್ತಾ? ಅದಕ್ಕೇನಂತೆ ಬರ್ತೀನಿ ಅಂದರು. ಎಷ್ಟು ಸಿಂಪಲ್ ಆಗಿ. ಆಮೇಲೆ ಸರ್ ಕ್ಯಾಪಿಟಲ್ ಹೋಟೆಲ್ಗೆ ಬಂದರೆ ಏನೋ ಡಿಸ್ಕಸ್ ಮಾಡ್ಬೋದು ಸರ್. ಬಂದರು, ನಾನು ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ರೆ ಪಾಪ ಬಂದರು. ಬಂದಮೇಲೆ ನಾನು ಈ ಒಂದು ಕಾಮನ್ ಮ್ಯಾನ್ ಅಂದರೆ ನಾನೇ CM ಅಂತ ಇದ್ದಿತ್ತು ಮುಂಚೆ, ಈಗ ಅದನ್ನು ಕಾಮನ್ ಮ್ಯಾನ್ ಅಂತ ಏನು ಟೈಟಲ್ಲು ಮಾಡಿದ್ದೀವೋ ಆ ಒಂದು ಇದನ್ನು ನಾನು ಹೇಳಿದೆ, ಸರ್ ಈ ಥರ ಇದೆ ಅಂತ ಅಂದ್ಬಿಟ್ಟು. ಅವನು ಇಲ್ಲ ಚೆನ್ನಾಗಿದೆಯಲ್ಲ, ನೈಸ್ ಚೆನ್ನಾಗಿದೆ ಮಾಡ್ಬೋದು ಅಂತ. ಅದಾದ ನಂತರ ನನಗೆ ಹೇಳಿದ್ರು, ಇಲ್ಲ ಸಿನಿಮಾ ನಾನು ಮಾಡ್ತಾ ಇದ್ದೀನಿ, ಸಾಯಿ ಪ್ರಕಾಶ್ ಅವರು ಮಾಡ್ತಾನೆ. ಏನ್ರಿ ಸಾಯಿ ಪ್ರಕಾಶ್ ಯಾಕಾಗ? ಅಲ್ಲ ಅವರು ಎಲ್ಲ ಓಲ್ಡ್ ಸ್ಟೈಲೇ ಮಾಡ್ತಾರ್ರಿ, ಅವ್ರ ಕೈಲಿ ಎಲ್ಲ ಆಗುತ್ತೆ, ಯಾಕೆ ಅವ್ರ ಹತ್ರ ಹೋದ್ರ? ಕೊನೆಗೆ ನಾವೊಂದು ಚಾಲೆಂಜಿಗೆ ತೊಗೊಂಡು, ಯಾಕಂದರೆ ಎಲ್ಲ ಓಲ್ಡ್ ಸ್ಟೈಲ್ ಅಂದರೆ ಏನು, ಹುಟ್ಟಿದ ತಕ್ಷಣ ಬೆಳೀತಾ ಏನಾಗ್ತಾರೆ, ಓಲ್ಡೇ ಆಗ್ತಾರೆ ಹೊರತು ನ್ಯೂ ಯಾರು ಆಗಲ್ಲ. ಖಂಡಿತ ಆಗ್ತಾರ? ಯಾರೋ ಮಕ್ಕಳಾಗ್ತಾರ? ಖಂಡಿತ ಇಲ್ಲ. ಅವರ ಬುದ್ಧಿವಂತಿಕೆ, ಅವರ ಕೆಲಸ, ಅವರ ಒಂದು ಎಕ್ಸ್ಪೀರಿಯನ್ಸು, ಸಣ್ಣ ಮಕ್ಕಳು, ಚಿಕ್ಕ ಪುಟ್ಟ ಮಕ್ಕಳು, ಸಣ್ಣ ಒಂದು ಇದು ಅವ್ರಿಗೆ ಯಾರಿಗೂ ಬರೋದಿಲ್ಲ. ಏಕೆಂದರೆ ಅವ್ರಿಗೆ ಎಲ್ಲ ಥರ ಅನುಭವ ಇರುತ್ತೆ, ಎಲ್ಲ ಥರ ಸಿನಿಮಾ ಮಾಡಿರ್ತಾರೆ. ಹಾಗಾಗಿ ನಾನೊಂದು ಚಾಲೆಂಜಿಗೆ ತೊಗೊಂಡು ಅವ್ರನ್ನೇ ಇಟ್ಕೊಂಡು ಇವತ್ತಿನ ಯಂಗ್ಸ್ಟಾರ್ಗೆ ನಾವು ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಈಗ ಸಿನಿಮಾ ಮಾಡಿದ್ವಿ ಕಾಮನ್ ಮ್ಯಾನ್ ಅಂತ. ಈಗ ಇಲ್ಲಿ ಸುಮಾರು ನಮ್ಮಲ್ಲಿ ಥೀಮ್ ಚೆನ್ನಾಗಿದೆ. ಥೀಮ್ ಏನು ಅಂದರೆ, ಇವತ್ತು ಏನಾಗ್ತಾ ಇದೆ ಅಂದರೆ, ಯಾವುದೋ ಒಂದು MLA ಆಗಬೇಕಾದ್ರೂ, ಮಿನಿಸ್ಟರ್ ಆಗಬೇಕಾದ್ರೂ, ಚೀಫ್ ಮಿನಿಸ್ಟರ್ ಆಗಬೇಕಾದ್ರೂ ವಿತೌಟ್ ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಆದರೆ ನನ್ನ ಕಥೆಯಲ್ಲಿ ವಿತೌಟ್ ಎಲೆಕ್ಷನ್ನು ಒಂದು ಸರ್ಕಾರದ ಮೇಲೆ ಪ್ರೆಸರ್ ತೊಗೊಂಬಂದು ಅವನು ಹೆಂಗೆ ಚೀಫ್ ಮಿನಿಸ್ಟರ್ ಆಗ್ತಾನೆ, ಆದ್ಮೇಲೆ ಏನು ಮಾಡ್ತಾನೆ, ಇದು ಥೀಮ್. ಇದನ್ನ ಇಟ್ಕೊಂಡು ನಾವು ಮಾಡಿದ್ದೀವಿ. ಇವತ್ತು ವಿಜಯ್ ಇರ್ಬೋದು, ಇವತ್ತು ಪವಾಡನೆ ಮಾಡಿದ್ರು ತಮಿಳ್ನಾಡಲ್ಲಿ, ಇವತ್ತು ಇಲ್ಲಿ ಕೂಡ ಇವನು DK ಶಿವಕುಮಾರ್ ಇವತ್ತು ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವ್ರು ಎಷ್ಟು ಸ್ಟ್ರಗಲ್ ಮಾಡಿದ್ರು, ಎಷ್ಟು ಅಡೆತಡೆಗಳಾಯಿತು. ಆದರೆ ನಮ್ಮ ಹೀರೋ ಗೌರಿಶಂಕರ್ ಅವರು ಯಾವ ರೀತಿ CM ಆಗ್ತಾರೆ, ಯಾವ ರೀತಿ ಉಳಿಸ್ಕೊಳ್ತಾರೆ ಅನ್ನೋದು ಇದರಲ್ಲಿ ಇದೆ. ದಯವಿಟ್ಟು ನೀವೆಲ್ಲ ಥಿಯೇಟರ್ ಬಂದು ನೋಡಬೇಕು. ಅದಲ್ಲದೆ 4 ಸಾಂಗ್ಗಳಿದೆ, ತುಂಬ ಚೆನ್ನಾಗಿ ಸಾಂಗ್ಗಳು ಮಾಡಿದ್ದಾರೆ ವಿನಯ್ ಚಂದ್ರ. ಇವನ್ನು ನಾನು ಇಂಟರ್ವ್ಯೂಲ್ ಹೇಳಿದ್ದೆ, ನಾನು ಇನ್ನೂ ವಸ್ತು ನನಗೆ ಅವರು ವರ್ಕು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಗಿರೀಶ್ ಗೌಡ್ರನ್ನ ಬೈಕೊಂಡ್ರೆ ಕರ್ಕೊಂಬಂದು ಬಿಟ್ಬಿಟ್ರು, ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರು ಅಂತ. ಆದರೆ ಒಂದು ಸಾಂಗನ್ನು ಅವರು ಟ್ಯೂನ್ ಮಾಡಿ ನಮ್ಮ ಹತ್ರ ಕೇಳಿಸಿ, ಆಮೇಲೆ ತುಂಬ ಚೆನ್ನಾಗಿತ್ತು. 2 ಕಳಿಸಿದ್ರು. ಒಂದೇ ಕಳಿಸ್ಬಿಟ್ರೆ ಸುಮ್ಮನೆ ಆಗ್ತಿದ್ನೋ ಗೊತ್ತಿಲ್ಲ, 2 ಕಳಿಸ್ಬಿಟ್ರು. 2 ಭಾಳ ಚೆನ್ನಾಗಿತ್ತು. ಆಮೇಲೆ ನಾನು ಗಿರೀಶ್ ಗೌಡ್ರಿಗೆ ಹೇಳ್ದೆ, 2 ಸಾಂಗ್ ಸೇರಿಸಿ ಒಂದು ಮಾಡೋಕ್ಕಾಗುತ್ತೆ? ಏನ್ರಿ ಹೇಳ್ತೀರಾ ನೀವು, ಇಲ್ಲ ಸಾಧ್ಯನಾ ಅಂತ. ಆಮೇಲೆ ನಾನು ವಿನಯ್ ಚಂದ್ರಗೆ ಮಾತಾಡಿದೆ, ಅವ್ರ ನಂಬರ್ ತೊಗೊಂಡು, ಸರ್ 2 ಸೇರಿ ಏನಾದ್ರು ಮಾಡಿ ಒಂದು ಮಾಡಿ ಅಂತ. ಆಮೇಲೆ ನಾನು ಡೈರೆಕ್ಟರ್ ಹತ್ರನೂ ಡಿಸ್ಕಸ್ ಮಾಡಿದೆ, ನೋಡಿ ಟ್ರೈ ಮಾಡಿ ಅಂದರು ಅವರು. ಯಾಕೆ ಏನೋ ಒಂದು ಹೊಸತನ ಬರೋದ್ರೆ ಬರಲಿ, ಟ್ರೈ ಮಾಡಿ ಅಂತ ಅಂದರು. ಆಮೇಲೆ ನಾವು ಅದನ್ನು ಮಾಡಿದಾಗ ಎಷ್ಟು ಚೆನ್ನಾಗಿ ಬಂತು ಸರ್, ಅದು 2 ಸೇರಿ ಒಂದು ಸಾಂಗ್ ಭಾಳ ಚೆನ್ನಾಗಿ ಬಂತು, ಆಯಿತಾ. ಅದಲ್ಲದೆ ಆ ಸಾಂಗ್ನ ಬಂದು ಇವರು ಚೈತ್ರ ಆಚಾರ್ ಅವರು ಟಾಪ್ ಮೋಸ್ಟ್, ಅವರು ಹೀರೋಯಿನ್ನು, ಅವರು ಆಡಿದ್ದಾರೆ ಐಟಮ್ ಸಾಂಗ್, ಭಾಳ ಚೆನ್ನಾಗಿ ಆಡಿದ್ದಾರೆ. ಅದಲ್ಲದೆ ಒಂದು ಕ್ರಾಂತಿಕಾರಿ ಒಂದು ಇತ್ತು, ನಾಗೇಂದ್ರ ಪ್ರಸಾದ್ ಅದನ್ನು ಬರೆದಿದ್ರು. ಅದನ್ನು ಈ ಕೈಲಾಸ್ ಕೇರು ಕೈಲಿ ಆಡಿಸ್ತಾರೆ ನಾವು, ಭಾಳ ಚೆನ್ನಾಗಿ ಆಡಿದ್ರು. ಅವ್ರು ಎಷ್ಟು ಅದರಲ್ಲಿ ಇನ್ವಾಲ್ವ್ ಆಗಿ ಆಡಿದ್ರು ಅಂದರೆ, ಯಾಕೆಂದ್ರೆ ನಾನು ಬಾಂಬೆಗೆ ಹೋಗಿದ್ದೆ ಆಡಿಸ್ಬೇಕು ಅಂದ್ರೆ, ನಾನು ವಿನಯ್ ಚಂದ್ರನೇ ಹೋಗಿದ್ದಿತ್ತು. ನಮ್ಮ ಟೀಮ್ ಪರವಾಗಿ ಮತ್ತೊಮ್ಮೆ ನಮ್ಮ ನಿರ್ಮಾಪಕರಿಗೆ ಹುಟ್ಟುಹಬ್ಬದ ಶುಭಾಶಯ. ಸಾಯಿಬಾಬರ ಆಶೀರ್ವಾದ ಸದಾ ನಿಮ್ಮಲ್ಲಿರಲಿ, 100 ವರ್ಷ ಸುಖವಾಗಿ ಶಾಂತಿಯುತವಾಗಿರಲಿ ಅಂತ ಬಾಬಾ ಪ್ರಾರ್ಥನೆ ಮಾಡ್ತೀನಿ. ಕಾಮನ್ ಮ್ಯಾನ್, ನಮ್ಮ ನಿರ್ಮಾಪಕರು ಕಾಮನ್ ಮ್ಯಾನ್ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ, ಯಾಕಂದ್ರೆ ಕಥನ ಅವರು ಬರೆದಿರಲ್ವಾ, ಅದರಿಂದ ನಿರ್ಮಾಪಕರು, ಕಥ ಮತ್ತು ನಟರು ತ್ರಿಪಾತ್ರ ಅಭಿನಯ ಮಾಡಿದ್ದಾರೆ ಅವರು. ಇವತ್ತು ಅವರು ಹುಟ್ಟಿದಬ್ಬ ದಿನ ಮೋಸ್ಟ್ ಮಾಡಿದ್ದು ಒಂಥರ ಖುಷಿ ಆಗುತ್ತೆ. ಇಲ್ಲಿ 2 ಕುಟುಂಬ ಸೇರಿದ್ವಿ. ಒಂದು ಟೆಲಿಕಾಂ ಗ್ರೂಪ್, ಸುರಭಿ ಗ್ರೂಪ್, 1+1 ನಾವೆಲ್ಲ ಸೇರಿದ್ದೀವಿ.
ಸಿನಿಮಾ ಬಗ್ಗೆ ನಿರ್ಮಾಪಕರು ಹೇಳಿದ್ರಿಂದ ನಾವು ಆ ಕಥೆ ಹೇಳೋದು ಸರಿ ಇಲ್ಲ ಅಂತ ಅನಿಸ್ತದೆ. ಕಾಮನ್ ಮ್ಯಾನ್ ಒಬ್ಬ CM ಆದ್ರೆ ಏನ್ ಮಾಡಬಹುದು, ರಾಜಕೀಯದಲ್ಲಿ ಏನಾದ್ರೂ ಆಗ್ಬೋದು. ಯಾಕಂದ್ರೆ ತಮಿಳುನಾಡು ರಾಜಕೀಯ ನಾವು ನೋಡಿದೀವಿ. ಒಬ್ಬ ಕಲಾವಿದ MGR ಜಯಲಲಿತಾ ಆದ್ಮೇಲೆ ಫುಲ್ ಮೆಜಾರಿಟಿ ಬಂದು CM ಆಗಿದ್ದಾರೆ. ಆಂಧ್ರದಲ್ಲಿ ಪವನ್ ಕಲ್ಯಾಣ್, NT ರಾಮಾರಾವ್, ಬೇಕಾಷ್ಟು ಜನ ಕಲಾವಿದರು ರಾಜಕೀಯಕ್ಕೆ ಬಂದರು ಸಕ್ಸಸ್ ಆಗಿದ್ದಾರೆ. ಬಟ್ ನಮ್ಮ ನಾಯಕ ಎಲೆಕ್ಷನ್ ಅಲ್ಲಿ ನಿಂತ್ಕೊಳ್ಳದೆ ಫಸ್ಟೇ ನಮ್ಮ ಆಂಕರ್ ಮೇಡಮ್ ಹೇಳಿದ್ದಾರೆ, ಎಲೆಕ್ಷನ್ ನಿಂತ್ಕೊಳ್ಳದೆ ಯಾವ ರೀತಿ CM ಆಗಿದ್ದಾರೆ ಅನ್ನೋದೇ ಈ ಕಥೆಯಲ್ಲಿ ಒಂದು ಸಸ್ಪೆನ್ಸ್ ಮ್ಯಾಟರ್. ಇವರ ನಾಯಕರು, ಇವರು ಕಲನಾಯಕರು, ಇಬ್ಬರ ಮಧ್ಯೆ ನಾನಿದ್ದೀನಿ. ರಾಜ್ಯಪಾಲರ ಬ್ಯಾಕ್ಗ್ರೌಂಡ್ ಈ ಸಿನಿಮಾದಲ್ಲಿ ರಾಜ್ಯಪಾಲರಾಗಿ ಅಶೋಕ್ ಅವರು ಮಾಡಿದ್ದಾರೆ. ಜನರಿಗೆ ಇವಾಗ ಏನ್ ಬೇಕು, ಈಗ ಏನ್ ನಡೀತಾ ಇದೆ, ಕರ್ನಾಟಕದ ರಾಜಕೀಯ ಯಾವ ರೀತಿ ಬದಲಾವಣೆ ಆಯಿತು, ಅದೇ ರೀತಿ ಅದು ಏನೋ ಗೊತ್ತಿಲ್ಲ, ನಾವು ಯಾವ ರೀತಿ ಊಹೆ ಮಾಡಿದ್ರು ಗೊತ್ತಿಲ್ಲ. ಇರೋ ಮುಖ್ಯಮಂತ್ರಿಗಳು ಇನ್ನೊಬ್ಬರಿಗೆ ಮುಖ್ಯಮಂತ್ರಿ ಕೊಟ್ಟು ಅವರು ವಾಪಸ್ ಹೋಗೋದು ನಾವು ನೋಡಿದೀವಿ. ಈ ಸಿನಿಮಾದಲ್ಲಿ ನಮ್ಮವರನ್ನು ಅದೇ ರೀತಿ ಮಾಡಿದ್ದಾರೆ. ಇಟ್ ಈಸ್ ಎಲ್ಲರೂ ನೋಡುವಂತ ಒಂದು ಫ್ಯಾಮಿಲಿ ಎಂಟರ್ಟೈನರ್. ಇದರಲ್ಲಿ ಹಾಸ್ಯ ಇದೆ, ಅದ್ಭುತವಾದಂತಹ ಹಾಡುಗಳಿದೆ. ವಿನಯ್ ಚಂದ್ರ ತುಂಬಾ ಚೆನ್ನಾಗಿ ಸಂಯೋಜನೆ ಮಾಡಿದ್ದಾರೆ. ನಾಗೇಂದ್ರ ಪ್ರಸಾದ್ ಅವರು ಚೆನ್ನಾಗಿ ಬರೆದರು. ಗೌರಿ ಬಗ್ಗೆ ಹೇಳ್ಬೇಕಾಗಿಲ್ಲ, ನೋಡಕ್ ಚಿಕ್ಕವರಾಗಿದ್ರು ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅಂತ ಹೇಳ್ತಾರಲ್ವಾ, ಆ ರೀತಿ ಅದ್ಭುತವಾಗಿ ನಮ್ಮ ಗೌರಿ ಆಕ್ಟ್ ಮಾಡಿದ್ದಾರೆ. ಇನ್ನು ನಮ್ಮ ತಂಡ ಇದೆ, ಬೇಕಾಷ್ಟು ತಂಡ ಇದೆ. ಹನುಮಂತರ ಬಾಲ ಇದ್ದ ಹಾಗೆ ಎಲ್ಲರೂ ನನ್ನವರು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಟೀಮ್ ಬಗ್ಗೆ ಹೇಳಬೇಕಾಗಿಲ್ಲ. ಜೆ.ಡಿ. ಕೃಷ್ಣ ಆಗ್ಬೋದು, ಎಡಿಟರ್ ಆಗ್ಬೋದು, ನಮ್ಮ ಅಸೋಸಿಯೇಟ್ಸ್ ಆಗ್ಬೋದು, ಶಶಿಕಿರಣ್, ರಾಮಚಂದ್ರ, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಲಾವಿದರೆಲ್ಲ ಹೇಳಿದ್ರು, ಅವರೆಲ್ಲ ಹೇಳಿದ್ರು ಇಷ್ಟು ಉದ್ದ ಇದಿಲ್ಲ, ನಮ್ದೆಲ್ಲ ನಮ್ಮವರು, ನಮ್ಮ ಕುಟುಂಬದವರು ಅಂತ ಹೇಳ್ಕೊಂಡಿದ್ದೀನಿ ನಾನು. ಈಗ ಫೈನಲ್ ಸ್ಟೇಟಸ್ ನಾವಿದ್ದೀವಿ. DI ನಡೀತಾ ಇದೆ, 7.1 ನಡೀತಾ ಇದೆ, ಅಡ್ವಾನ್ಸ್ ನಡೀತಾ ಇದೆ. ಈ ತಿಂಗಳಲ್ಲಿ ಸೆನ್ಸಾರ್ ಆದ್ಮೇಲೆ ನಾವು ರಿಲೀಸ್ ಡೇಟ್ ಫೈನಲೈಸ್ ಮಾಡ್ಕೊಂತೀವಿ. 19% ಮಳೆಗಾಲ ಆದ್ಮೇಲೆ ರಿಲೀಸ್ ಮಾಡ್ಬೇಕಂತ ಆಸೆ ಪಡ್ತಾ ಇದ್ದೀವಿ. ಯಾಕಂದ್ರೆ ಮಾನ್ಸೂನ್ ಯಾವ ರೀತಿ ಇರುತ್ತೋ ಗೊತ್ತಾಗಲ್ಲ, ಜುಲೈನಲ್ಲಿ ಇರ್ಬೋದು. ಅದರಿಂದ ಆಗಸ್ಟ್ ಇದೆ ರೈಟ್ ಟೈಮ್ ಫಾರ್ ರಿಲೀಸ್ ಅಂತ ಅನ್ಕೊಂಡಿದ್ದೀವಿ. ಮತ್ತೊಮ್ಮೆ ನಾವು ಟೀಸರ್ ಬಿಡುಗಡೆ, ಆಡಿಯೋ ಬಿಡುಗಡೆ, ರಿಲೀಸ್ ಆಗ್ತಾ ಇದೆ. ಅದು 3 ಪ್ರೆಸ್ ಮೀಟ್ ನಾವು ಮೀಟ್ ಮಾಡ್ತೀವಿ. ನಾವು ತುಂಬಾ ಖುಷಿ ಆಗುತ್ತೆ. ಎಲ್ರಿಗೂ ನಮಸ್ತೆ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಟೆಲಿಕಾಂ ಗ್ರೂಪ್ನ ನಮ್ಮ ನಿರ್ಮಾಪಕರ ಸುಮಾರಷ್ಟು ಬಂಧುಗಳು ಬಂದಿದ್ದಾರೆ, ಅವ್ರ ಕುಟುಂಬ ಬಂದಿದ್ದಾರೆ. ಆಮೇಲೆ ನಮ್ಮ ಸಿನಿಮಾ ತಂಡ ಎಲ್ಲ ಟೆಕ್ನಿಷಿಯನ್ನು, ಆರ್ಟಿಸ್ಟು, ಪ್ರತಿಯೊಬ್ಬರಿಗೂ ಕೂಡ ಸ್ವಾಗತ. ಜೊತೆಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಏನು ಮಾತಾಡೋಂಥದ್ದೇನಿಲ್ಲ, ಯಾಕೆಂದರೆ ಡೈರೆಕ್ಟರ್ ಸರ್ ಮತ್ತು ನರಸಿಂಹಮೂರ್ತಿ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದರೂ ಕೂಡ ಪ್ರೊಡ್ಯೂಸರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಕರ್ನಾಟಕದಲ್ಲಿ ಒಂದು 2 ಜನದ ಬರ್ಡೇ ಗೊತ್ತಾಗಲ್ಲ, ಅವ್ರ ವಯಸ್ಸು ಗೊತ್ತಾಗಲ್ಲ. ಒಂದು ವಾಟಾಳ್ ನಾಗರಾಜ್ ಅವ್ರಿಗೆ ಎಷ್ಟು ವಯಸ್ಸು ಅನ್ನೋದು ಅಷ್ಟು ಸುಲಭಕ್ಕೆ ಯಾರಿಗೂ ಗೊತ್ತಾಗಿಲ್ಲ. ಹಾಗೆ ನಾನು ಇವ್ರನ್ನ ಯಾವಾಗಲೂ ಕೇಳೋದು, ಸರ್ ನಿಮ್ಮನ್ನು ನೋಡಿದ್ರೆ ಹುಡುಗರ ಥರ ಇದ್ದೀರಿ, ನೋಡಿದ್ರೆ ಮನೆಯವರು, ಮಗಳು, ಮೊಮ್ಮಕ್ಕಳು, ಅದಾದ್ಮೇಲೆ ನೋಡಿದ್ರೆ ಮಗನು ಕೂಡ ಹೆಚ್ಚು ಕಡಿಮೆ ನಮ್ಮ ವಯಸ್ಸಿನವ್ರಿದ್ದಾರೆ. ನಿಮ್ಮ ವಯಸ್ಸು ಎಷ್ಟು ನಿಜವಾಗ್ಲು? ಅಲ್ಲ, ಇಲ್ಲ ಇಲ್ಲ ಇಲ್ಲ, ಅವ್ರು ಕೇಳಿದರೆ ಅವ್ರ ಆಸೆ ಯಾಕೆ ನಾವು ನಿರಾಸೆ ಮಾಡ್ಬೋದು. ಆದರೆ ನನಗೆ ಅವರು ನಮ್ಮ ಮಿಸ್ಸಸ್ ಇಲ್ಲೇ ಇದ್ದಾರೆ, ನನ್ನ ಮಗಳು, ನನ್ನ ಮಗ, ಅಳಿಯ, ನನ್ನ ಮೊಮ್ಮಗಳು ಕೂಡ ಇಲ್ಲೇ ಇದ್ದಾರೆ. ಆದರೆ ಅವ್ರ ವಯಸ್ಸಾಗುತ್ತೆ, ನನ್ನ ವಯಸ್ಸಾಗಲ್ಲ. ಯಾಕೆಂದರೆ 17 ತುಂಬ 18ಕ್ಕೆ ಬೀಳೋದೇ ಇಲ್ಲ. ನಾನು ಇರೋವರೆಗೂ 18ಕ್ಕೆ ಬೀಳಲ್ಲ. ನಾನು ಯಾರು ಎಷ್ಟು ವಯಸ್ಸು ಅಂತ ಕೇಳಿದ್ರೆ ತಮಾಷೆ ಹೇಳ್ತೀನಿ, 17 ತುಂಬ ಇನ್ನೂ 18ಕ್ಕೆ ಬಿದ್ದಿಲ್ಲ ಅಂತ. ಕೊನೆವರೆಗೂ ಅದನ್ನೇ ಕಾಪಾಡ್ತೀನಿ ಹೊರತು ಬೇರೆ ಏನು ನಾನು ಹೇಳಕ್ ಹೋಗಲ್ಲ. ಆಯ್ತಾ? ಥ್ಯಾಂಕ್ ಯು. ಯಾಕೆಂದರೆ ಈ ಕಾಮನ್ ಮ್ಯಾನ್ ಸಿನಿಮಾ
ಪ್ರತಿಯೊಂದಕ್ಕೂ ಕೂಡ ಒಂದು ಚಾಲನೆ ಆಗಬೇಕು, ಅದೊಂದು ಒಳ್ಳೆ ರೀತಿಯಲ್ಲಿ ಬರಬೇಕು ಅಂದ್ಕೊಂಡು ಟೈಮಿಗೆ ಎಲ್ಲ ಕೆಲಸಗಳಾಗಬೇಕು ಅಂದರೆ ಅದಕ್ಕೆ ಹಣ ಹಾಕುವಂಥ ನಿರ್ಮಾಪಕರೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಒಂದು ಕೆಲಸನ ಅಚ್ಚುಕಟ್ಟಾಗಿ ನಮ್ಮಂಥವ್ರು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತಹ ನರಸಿಂಹಮೂರ್ತಿ ಸರ್ಗೆ ಇನ್ನೊಮ್ಮೆ ಬರ್ಡೇನ ವಿಶ್ ಮಾಡ್ತಾ, ಅವರು ಕಲಾವಿದರು ಕೂಡ ಹೌದು, ಅವರು ತುಂಬ ಅವಾಗಲೇ ಹೇಳಿದರು ನಾಟಕ ಟ್ರೂಪ್ಗಳಲ್ಲೆಲ್ಲ ಮಾಡಿದ್ದೀವಿ ಅಂತ. ತುಂಬ ನೀವು ಆ ಸಿನಿಮಾ ನೋಡಿದಾಗ ಅವರ ಪಾತ್ರ, ಆ ಪಾತ್ರದಲ್ಲಿ ಅವ್ರು ನಿಭಾಯಿಸಿದ ರೀತಿ ಅದು ಗೊತ್ತಾಗುತ್ತೆ. ಸಿನಿಮಾ ಖಂಡಿತವಾಗೂ ಒಂದು ಶ್ರಮ ಹಾಕಿ ಒಂದು ಸಿನಿಮಾ ನಿರ್ದೇಶಕರು, ಒಂದು ತಂಡ ಏನು ಕೇಳುತ್ತೆ ಅನ್ನೋದನ್ನು ಒಂದು ಸೆಕೆಂಡು ಕೂಡ ಯೋಚನೆ ಮಾಡದೆ ಈ ಸಿನಿಮಾದವರು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗೂ ಇಂಥ ಒಳ್ಳೆಯ ನಿರ್ಮಾಪಕರದು ಇವತ್ತಿನ ಕಾಲ ಇದರಲ್ಲಿ ಏನು ಇವತ್ತಿನ ಸಿನಿಮಾ ಪರಿಸ್ಥಿತಿ ಇನ್ನೊಂದು, ಯಾಕಂದರೆ ಸಿನಿಮಾಗಳು ಎಷ್ಟೋ ಶುರು ಆಗುತ್ತೆ, ಆದರೆ ಶುರುವಾದ ಸಿನಿಮಾಗಳೆಲ್ಲ ಮುಗಿಯಲ್ಲ. ಕಾರಣ ಅದಕ್ಕೆ ಸತ್ತಾರ ಇರುತ್ತೆ. ಅದರ ಮೇನ್ ಕಾರಣ ಹಣಕಾಸೆ ಯಾವಾಗಲೂ ಆಗಿರುತ್ತೆ. ಆ ಥರದ್ದು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಂತಹ ನಿರ್ಮಾಪಕರಿಗೆ ಅತಿ ದೊಡ್ಡ ಯಶಸ್ಸಾಗಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ, ಆಮೇಲೆ ಒಂದು ಪ್ರಾರ್ಥನೆ. ಇದೆಲ್ಲದಕ್ಕೂ ಸಹಕಾರ ಕೊಡುವಂಥವ್ರು ನೀವೇ ಆಗಿರ್ತೀರ, ಅಂದರೆ ಮಾಧ್ಯಮ ಮಿತ್ರರೇ ಆಗಿರ್ತಾರೆ, ಜೊತೆಗೆ ನಮ್ಮ ಕನ್ನಡ ನಾಡಿನ ಜನತೆನೇ ಆಗಿರ್ತಾರೆ, ಜೊತೆಗೆ ನಮ್ಮ ಡೈರೆಕ್ಟರ್ ಸರ್, ಇಂಥ ಒಂದು ಹಿರಿಯ ನಿರ್ದೇಶಕರ ಜೊತೆಗೆ ಖಂಡಿತವಾಗೂ ಸಿನಿಮಾ ಮಾಡೋದಕ್ಕೆ ನಾನು ಯಾವುದೋ ಜನರಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊಡ್ತೀನಿ. ಯಾಕೆಂದರೆ ನಿಜವಾಗ್ಲೂ ನನ್ನ ಕತೆ ಕೇಳಿದಾಗ ಸೀರಿಯಸ್ಲಿ ನಾನು ಅವತ್ತು ಹೇಳಿದೆ ಇದನ್ನು. ಅದಕ್ಕಾಗಿ ಕೆರೆ ಭೇಟಿ ಆದ್ಮೇಲೆ ನಾನು ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಬೇಕು, ಕತೆ ಯಾವತ್ತೂ ಏನು ಗೊತ್ತಾ, ನನಗೆ ಈ ಸಿನಿಮಾ ಪಾತ್ರ ನಾನು ಖಂಡಿತ ನಿಭಾಯಿಸಬಲ್ಲೆ, ಇದು ಇಷ್ಟ ಆಗಬೇಕಲ್ವ. ಫಸ್ಟ್ ನನ್ನ ಕತೆ ಕೇಳಿದಾಗ ಸ್ಟ್ರೈಕ್ ಆಗಿರೋಂಥದ್ದೇ ಒಂದು ಲಾಯರು, ಒಂದಾದ್ಮೇಲೆ ಅವನೊಬ್ಬ ರಾಜಕಾರಣಿ ಆಗ್ತಾನೆ ಅನ್ನೋದು. ಸತ್ಯವಾಗ್ಲೂ ನೀವು ನಂಬ್ತಿರೋ ನಮ್ಮ ಪ್ರತಿ ದಿವಸನೂ ನಾನು ನನ್ನ ಜೀವನಕ್ಕೆ ಸಿನಿಮಾ ಅನ್ನೋದು ನನಗೆ ಇವತ್ತಿಗೂ ಕೂಡ ದೊಡ್ಡ ಸಕ್ಸಸ್ ಕೊಟ್ಟಿಲ್ಲ. ಸಾರ್ ಹೇಳಿದ್ರು ಮೂರ್ತಿ ಚಿಕ್ಕದು ಇನ್ನೊಂದು ಅಂತ, ಆದರೆ ನಾನು ಇಂಡಸ್ಟ್ರಿ ಅಂದರೆ ಏನು ಸಿನಿಮಾ ರಂಗದಲ್ಲಿ ಬಂದು ತುಂಬ ವರ್ಷಗಳಾಯಿತು. ಅದನ್ನು ಇನ್ನೊಂದು ವೇದಿಕೆಯಲ್ಲಿ ಯಾವತ್ತಾದ್ರೂ ಒಂದು ದೊಡ್ಡ ಗೆಲುವು ಸಿಕ್ಕಿದಾಗ ಹೇಳ್ತೀನಿ, ತುಂಬ ವರ್ಷನೇ ಆಯ್ತು, ಸುಮಾರು ಜನಕ್ಕೆ ಗೊತ್ತಿದೆ. ಆದರೆ ಒಂದು ದೊಡ್ಡ ಗೆಲುವು ಸಿಗೋ ತನಕ ನಾವೆಲ್ಲರೂ ಕೂಡ ತುಂಬ ಇನ್ನೂ ಒಂದು ಸ್ಟ್ರಗಲಿಂಗ್ ಪೀರಿಯಡಲ್ಲಿ ಇರ್ತೀವಿ. ಈ ಒಂದು ಸಿನಿಮಾ ಒಂದು ದೊಡ್ಡ ಗೆಲುವು ಕೊಡುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀನಿ. ಪಾತ್ರ ನಾನು ಈ ಸಿನಿಮಾ ರಂಗದ ಜೊತೆಗೆ ಬದುಕು ನಿರ್ವಹಿಸೋದಕ್ಕೆ ಏನೇನೇನು ಈ ರಾಜಕಾರಣಿಗಳಿಗೆ ಒಂದಿಷ್ಟು ಮೆಟೀರಿಯಲ್ಗಳು ಸಪ್ಲೈ ಮಾಡೋದು ಈ ಒಂದು ಒಡನಾಟದಲ್ಲಿ ಕಳೆದ 10-12 ವರ್ಷದಿಂದ ಇದ್ದೀನಿ. ಹಾಗಾಗಿ ಯಾವಾಗಲೂ ನಾನು ಪ್ರತಿ ದಿವಸನೂ ರಾಜಕಾರಣಿಗಳ ಜೊತೆ ಮಾತಾಡೋದು ನೋಡೋದು ಆ ಒಡನಾಟದಲ್ಲಿದ್ದಾಗ ನನಗೆ ಎಷ್ಟೋ ಸರಿ ಅನ್ಸೋದು, ಎಷ್ಟು ಕೆಲಸಗಳು ಮಾಡ್ಬೋದು, ಎಷ್ಟು ಪ್ರತಿಯೊಂದಕ್ಕೂ ಕೂಡ ನಿಮಗೆ ಒಂದು ಮಾಡುವಂಥ ಇಚ್ಛೆ ಜೊತೆಗೆ ಇನ್ನೊಬ್ಬರು ಸಹಕಾರ ಇದ್ರೆ ಖಂಡಿತವಾಗೂ ಆಗಲ್ಲ ಅನ್ನೋ ಕೆಲಸಗಳು ಯಾವುದೂ ಇಲ್ಲ ಈ ಜಗತ್ತಲ್ಲಿ. ಖಂಡಿತವಾಗೂ ಎಲ್ಲವನ್ನೂ ಮಾಡಿ ಜಯಿಸ್ಬೋದು. ಅದು ರಾಜಕಾರಣಿಗಳಿಗಾದ್ರೂ ಅಷ್ಟೇ. ನಾನು ಎಷ್ಟೋ ಸರಿ MLAಗಳಿಗೆ ಮಿನಿಸ್ಟರ್ಗಳಿಗೆ ಎಷ್ಟು ಅವಕಾಶ ಇರುತ್ತೆ, ಇವ್ರೇನಪ್ಪ ಯಾವುದನ್ನು ಮಾಡ್ತಾ ಇಲ್ವಲ್ಲ, ಎಲ್ಲವನ್ನೂ ಕೊನೆ ಮೂಮೆಂಟಿಗೆ ಮಾಡಕ್ಕೆ ಹೋಗ್ತಾರೆ, ಎಲ್ಲವೂ ಲಾಸ್ಟಿಗೆ ತೇಪೆ ಹಚ್ಚತ್ತರ. ಎಲೆಕ್ಷನ್ ಟೈಮ್ಗಳಿಗೆ ಜನಕ್ಕೆ ಮಂಕು ಬೂದಿ ಮಾಡ್ಬೇಕು. ಈಗ ನೋಡಿ ಯಾವುದೋ ಒಂದು ಟಾರ್ ರೋಡ್ಗೆ ರಸ್ತೆಗಳಿಗೆ ಟಾರ್ ಹಾಕೋ ಪರಿಸ್ಥಿತಿ ಯಾವಾಗ ಬರೋದು? ಲಾಸ್ಟ್ ಒಂದು 3 ತಿಂಗಳ ಎಲೆಕ್ಷನ್ ಇದೆ, ಯಾವುದಾಗಿ ಬೆಂಗಳೂರದ BBMP ಅಂತ ಅನ್ಕೊಳ್ಳೋಣ, ಇನ್ನೊಂದು 3-4 ತಿಂಗಳಿಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರುತ್ತೆ. ಇಲ್ಲಿ ತನಕ ಮಾಡಲ್ಲ, ಇನ್ನೊಂದು 2 ತಿಂಗಳು ಬೇಕಾದ್ರೆ ನೋಡ್ತಾರೆ ಎಲ್ಲ ಕಡೆ ರಸ್ತೆ ಕಾಮಗಾರಿ ಎಲ್ಲ ಶುರು ಆಗುತ್ತೆ. ಅಂದ್ರೆ ಅವ್ರಿಗೂ ಗೊತ್ತಿದೆ ನಮ್ಮ ಜನಗಳ ಮೆಮೊರಿ ಶಾರ್ಟ್ ಮೆಮೊರಿ, ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅದನ್ನೇ ನೆನ್ಪಿಟ್ಕೊಳ್ಳೋದು. ಅವ್ರಿಗೆ ಅಷ್ಟೇ ಮಾಡಿದ್ರೆ ಸಾಕು, ಇವ್ರ ಯೋಗ್ಯತೆ ಇಷ್ಟೇ ಅನ್ನೋದು ಅವರು ಕೂಡ ಡಿಸೈಡ್ ಆಗಿದ್ದಾರೆ. ನಾವುಗಳು ಬದಲಾವಣೆ ಆಗಬೇಕು. ಬದಲಾಗಿಲ್ಲ ಅಂತಂದ್ರೆ ಇದೇ ಪರಿಸ್ಥಿತಿಲೇ ಮುಂದೆ ಹೋಗುತ್ತೆ ಅನ್ನೋ ಈ ಥರದ 10 ವಿಚಾರಗಳ ಮೇಲ್ಗಡೆಗೆ ಸಿನಿಮಾ ಹೋಗುತ್ತೆ. ಈ ಪಾತ್ರ ಖಂಡಿತವಾಗಿ ಇವೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡಾಗ ನನಗೆ 100% ಇಲ್ಲ, ಈ ಸಿನಿಮಾ ಮಾಡಿದ್ರೆ ಖಂಡಿತವಾಗೂ ಒಂದಿಷ್ಟು ಏನು ಒಳಗಡೆ ಇರೋ ಆಸೆನೂ ಈಡೇರುತ್ತೆ. ಅದಾದ ನಂತರ ಏನು ಸಮಾಜಕ್ಕೆ ಒಂದು ಸಣ್ಣ ಸಂದೇಶನೂ ಈ ಮುಖಾಂತರ ಹೋಗುತ್ತೆ. ಬಿಗ್ಗೆಸ್ಟ್ ಸ್ಟ್ರೆಂತ್ ಈ ಸಿನಿಮಾ ಆಗಿರೋದಕ್ಕೆ ನೀವು ಮೂಲ ಕಾರಣ ಸರ್, ಕತೆ ಬರೆಯೋದಕ್ಕೆ. ಎರಡನೇದಾಗಿ ಸಾಯಿ ಪ್ರಕಾಶ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಸಿನಿಮಾದಲ್ಲಿ ಒಳ್ಳೆ ಹಾಡುಗಳು ಮಾಡೋಕ್ಕೆ ಫಸ್ಟ್ ಫೇಸ್ ನಾವೆಲ್ಲ ಪ್ರೆಸ್ ಅವ್ರು ಮೀಟ್ ಆಗಿದ್ದಾಗ ಫಸ್ಟ್ ಫೇಸಲ್ಲಿ ಹಾಡುಗಳ ಬಗ್ಗೆ ಮಾತಾಡಿದೆ. ಸೊ ಇವಾಗ ನಾವು ಆ ಕೊನೆ ಹಂತಕ್ಕೆ ಬಂದಿದ್ದೀವಿ, ವೇರ್ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಫಿನಿಶ್ ಮಾಡಿ ಫೈನಲ್ ಮಿಕ್ಸಿಂಗಲ್ಲಿ ಕೂತಿದ್ದೀವಿ. ಸೊ ಮೊದಲನೇದಾಗಿ ಈ ಸಿನಿಮಾದಲ್ಲಿ ತುಂಬ ಎಲಿವೇಶನ್ ಜಾಗಗಳಿದೆ, ಬಿಕಾಸ್ ತುಂಬ ಏನಂತಾರೆ ಆಡಿಯನ್ಸ್ಗೆ ಎಕ್ಸೈಟ್ ಆಗುವಂಥ ಸುಮಾರು ಜಾಗಗಳಿದೆ. ಸೊ ಅಂತ ಒಂದು ಸೂಪರ್ ಜಾಗಗಳು ಗುರುಗಳು ನಮ್ಗೆ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಸಿನಿಮಾದಲ್ಲಿ ನಮಗೆ ಚೆನ್ನಾಗಿ ಮಾಡೋವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಈ ಸಿನಿಮಾಕ್ಕೆ 2 ಪಿಲ್ಲರ್ಸ್ ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಸಿನಿಮಾ ಎಲ್ಲೂ ಅವಾಗಲೇ ನಾವು ಮಾತಾಡಿದಂಗೆ ಎಲ್ಲೂ ಕೂಡ ಗೌರಿ ಸರ್ ಹೇಳಿದ್ರು ಎಲ್ಲೂ ಒಂದ್ಸಲಿ ಹಿಂಗಲ್ಲಾಗಲಿಲ್ಲ, ಬಿಕಾಸ್ 2 ಪಿಲ್ಲರ್ಸ್ ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ಯಾವುದೇ ಥರ ತೊಂದರೆ ಆಗಿದೆ. ಈ ಸಿನಿಮಾ ಫೈನಲ್ ಮಿಕ್ಸಿಂಗ್ ಲೆವೆಲ್ಗೆ ಬಂದು ಕೂತಿದ್ದೀವಿ ಆಲ್ರೆಡಿ. ಸೊ ಎಲ್ಲರೂ ಹೇಳಿದಂಗೆ ಆಗಸ್ಟಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಆಶೀರ್ವಾದ ಸಿನಿಮಾ ಬಂದು. ಥ್ಯಾಂಕ್ ಯು. ಹುಟ್ಟುಹಬ್ಬದ ಶುಭಾಶಯಗಳು ಸರ್.
ಆ್ಯಂಡ್ ಎಲ್ಲ ಮಾಧ್ಯಮಿತರಿಗೆ ನನ್ನ ಧನ್ಯವಾದಗಳು. ಅದೇ ರೀತಿ ಒಂದಷ್ಟು ಹಿರಿಯ ಕಲಾವಿದರಿಗೆ ಕೂಡ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸಿನಿಮಾ ಬಗ್ಗೆ ಹೆಚ್ಚಿನ ಹೇಳಲಿಕ್ಕಿಲ್ಲ, ನನ್ನ ಪಾತ್ರ ಬಗ್ಗೆ ಮಾತ್ರ ಹೇಳ್ತೀನಿ. ನನಗೆ ಇವರು CM ಸಿನಿಮಾದಲ್ಲಿ, ಬಟ್ ನಾನು ಹೇಳಿದ್ದನ್ನು ಮಾತ್ರ ಇವರು ಮಾಡ್ತಾರೆ. ಆ್ಯಂಡ್ ಒಂದು ರಿಕ್ವೆಸ್ಟ್ ಇದೆ ಸರ್, ಈ ಸಿನಿಮಾದ ಡೈಲಾಗ್ ಇತ್ತು ನನಗೆ, ಅಂದರೆ ಆ CMಗೆ ಒಂದು ಆಫರ್ ಕೊಡ್ತಾ ಇರ್ತೀನಿ, ಒಂದು ಸೈಟು, ಆಡಿ, ಕಾರು, ಅದೇನಂತ ಆಫರ್ ಕೊಡ್ತಿರ್ತೀನಿ ಸರ್. ಈ ಸಿನಿಮಾ ಗೆದ್ದರೆ ಅದೆಲ್ಲ ನನಗೆ ಕೊಡ್ಬೇಕು ಸರ್ ನೀವು. ಆ್ಯಂಡ್ ಇನ್ನೊಂದು ಸಿನಿಮಾ ಮಾಡ್ಬೇಕು ನೀವು, ಕತೆ ಬರ್ತಿದ್ದೀನಿ ನಾನೇ ರಾಮ ಅಂತ, ಅದನ್ನು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಖುಷಿಯ ವಿಚಾರ ಅಂತಂದ್ರೆ, ನಾನು ಕನಸಿನಲ್ಲಿ ಕೂಡ ಎನಿಸಿರ್ಲಿಲ್ಲ ನಾನು ಸಾಯಿ ಪ್ರಕಾಶ್ ಅವರ ನಿರ್ದೇಶನ ಒಂದು ಕಲಾವಿದನಾಗಿ ಒಂದು ತೆರೆ ಮುಂದೆ ಬರ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ರಾಮಚಂದ್ರ ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಅವ್ರನ್ನ ಕಾಲ್ ಮಾಡಿ ಹೇಳಿರೋದು ಈ ಸಿನಿಮಾಕ್ಕೆ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆ್ಯಂಡ್ ಇಡೀ ತಂಡಕ್ಕೆ, ಟೆಕ್ನಿಕಲ್ ಟೀಮಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಹೀರೋ ಸರ್ ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಈ ಒಂದು ಸಿನಿಮಾದಲ್ಲಿ. ಥ್ಯಾಂಕ್ ಯು ಎವ್ರಿ ಒನ್, ಥ್ಯಾಂಕ್ ಯು. ನಾನು ಫಸ್ಟ್ ಪ್ರೊಫೆಷನಲ್ ಆಗಿ ಸ್ಟೇಜ್ ಹಚ್ಚಿದ್ದು ಸಮುದಾಯನೇ, ಭಾಳ ವರ್ಷಗಳ ಹಿಂದೆ. ಅಂದರೆ ಅವ್ರಿಗಿನ್ನ ಜೂನಿಯರ್ ನಾನು, ಬಟ್ ಫಸ್ಟ್ ಟೈಮ್ ಸ್ಟೇಜ್ ಹಚ್ಚಿದ್ದು ಸಮುದಾಯ ತಂಡದಿಂದಾನೆ. ಸೊ ಅದೊಂದು. ಆ್ಯಂಡ್ ಸರ್, ನಮ್ಮ ಲೆಜೆಂಡ್ರಿ ಸಾಯಿ ಪ್ರಕಾಶ್ 106ನೇ ಚಿತ್ರ ಸರ್. ನಾನು ನಿಮ್ಮ ಹೆಸರು ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ ಸರ್, ನಿಮಗೆ ಇದೇನು ಮಾತಾಡಲಿಲ್ಲ. ಸಚ್ ಅ ಲೆಜೆಂಡ್. ಅವ್ರ ಒಂದು ಅನುಭವ ಹೇಳ್ಬೇಕು, ಎಲ್ಲೂ ಪ್ರೊಡ್ಯೂಸರ್ ಫ್ರೆಂಡ್ಲಿ ಡೈರೆಕ್ಟರ್ಸ್ ಈ ಥರ ಜಾಸ್ತಿ ಆದರೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳು ಹೆಲ್ದಿ ಆಗುತ್ತೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಒಂದು ಎಕ್ಸ್ಟ್ರಾ ಶಾರ್ಟ್ ಶೂಟ್ ಮಾಡಿಲ್ಲ. ನಾನು ನೋಡಿದ್ದೀನಿ ಕಣ್ಣಾರೆ, 2 ಅವರ್ ಫಿಲಮ್ಗೆ ಎಡಿಟ್ ಟೇಬಲ್ಗೆ ನಾಟ್ ಕೊಡಲ್ಲ. ಓಕೆ ಶಾರ್ಟ್ಸೇ 40 ಅವರ್ ತರ್ತಾರೆ. ಅದ್ರ ಮಿಕ್ಕ ಎಷ್ಟು 38 ಅವರು ಇಸ್ ಪ್ರೊಡ್ಯೂಸರ್ ಆಗಿರೋದು ಲಾಸ್ಟ್. ಸರ್ ಒಂದು ಎಕ್ಸ್ಟ್ರಾ ಶಾರ್ಟ್ ತಗೊಂಡಿಲ್ಲ. ನಾನು ನೋಡಿದಾಗ ನಾನೇ ಕೇಳಿದ್ದೀನಿ, ಸರ್ ಇಲ್ಲಿ ಇಲ್ಲಿ ಹಿಂಗ್ ಮಾಡ್ಲಾ ಸರ್, ಈ ತರ ಹಿಂಗ್ ಬಂದ್ಬಿಟ್ಟು ಮಾಡ್ಲಾ ಸರ್? ಬೇಡಪ್ಪ, ನೀನು ಎಂಟಾಣಿ ಆಕ್ಟಿಂಗ್ಗೆ ಸಾಕು, 5 ರೂಪಾಯಿ ಎಲ್ಲ ಬೇಡ. 2-3 ಸಲ ಹೇಳಿದ್ಮೇಲೆ ಕೇಳೋದು ಬಿಟ್ಬಿಟ್ಟೆ. ಬಟ್ ಪರ್ಫೆಕ್ಟ್ ಹಿ ನೋಸ್. ಅವ್ರ ಐ ಥಿಂಕ್ ಎಡಿಟ್ ಅಲ್ಲಿ ಯೋಚನೆ ಮಾಡ್ತಿರಲ್ಲ ಸರ್ ನೀವು, ಎಡಿಟ್ ಆಗಿ ಯೋಚನೆ ಮಾಡಿ ಶೂಟ್ ಮಾಡ್ತಾರೆ. ಸಚ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ. ನಾನು ಎಲ್ಲ ಕಡೆ ಹೇಳ್ಕೊಂಡು ತಿರುಗ್ತಾ ಇದ್ದೀನಿ, ಎಸ್ಪೆಷಲಿ ಯಂಗರ್ ಡೈರೆಕ್ಟರ್ಸ್ಗೆ. ಎಲ್ರಿಗೂ ನಮಸ್ಕಾರ. ಕೆಲವೊಮ್ಮೆ ಹೇಳ್ತಾರೆ ದೇವ್ರ ಹೊರ ಕೊಟ್ರು ಪೂಜಾರಿ ಹೊರ ಕೊಡಲ್ಲ ಅಂತ. ಆ ರೀತಿ, ಯಾಕಂದ್ರೆ ನಮ್ಮ ನಿರ್ದೇಶಕರು ಸಾಯಿಬಾಬಾ ದೇವ್ರ ಥರ. ನಾನು ಬಹಳ ವರ್ಷದಿಂದ ಪರಿಚಯ, ಯಾವುದೇ ಒಂದು ಫಂಕ್ಷನ್ಗೆ ಆಗಲಿ, ಸೆಲೆಬ್ರಿಟಿ ಶೋ ಆಗಲಿ, ಆಮೇಲೆ ನಮ್ಮ ಡೈರೆಕ್ಟರ್ ಅಸೋಸಿಯೇಷನ್ ಮೀಟಿಂಗ್ ಆಗಲಿ ಎಲ್ಲ ಬಂದಾಗ ಒಂದು ಸೀನಿಯರ್, ಒಂದು ಭಯನೂ ಇರೋದು, ಆಮೇಲೆ ಒಂದು ಆಸೆನೂ ಇರೋದು. ಸಾಯಿ ಪ್ರಕಾಶ್ ಸರ್ ಸಿನಿಮಾದಲ್ಲಿ ಎಲ್ಲೋ ಒಂದೇ ಒಂದು ಸೀನ್ ಬಂದು ಹೋದ್ರೂ ಎಲ್ಲೋ ಒಂದು ಸಮಾಧಾನ ಅಂತ. ಅದೇ ರೀತಿ ರಾಮಚಂದ್ರ ಅವ್ರಿಗೂ ನಾನು ಕೇಳಿದ್ದೆ, ಸರ್ದು ಒಂದು ಸಿನಿಮಾ ಶುರು ಆಗ್ತಿದೆ ಅಂತ. ಆಗ ಹೇಳಿದ್ದೆ, ಜಿ ಹೇಳಿಜಿ ಒಂಚೂರು ಅಂತ. ರಾಮಚಂದ್ರ ಅವ್ರು ಹೇಳಿದ್ರು, ಜಿ ಒನ್ ಡೇದಿದೆ, ಒಂದು 2 ಸೀನ್ಸ್ ಇದೆ ಅಷ್ಟೇನೆ, ಜಿ 1 ಸೀನ್ ಇದ್ರು ಪರವಾಗಿಲ್ಲ ಜಿ ಮಾಡ್ತೀನಿ ಅಂತ ಹೇಳಿದ್ದೆ. ನಾನು ಯೂಶಲಿ ಮೊಬೈಲ್ನ ಸೈಲೆಂಟ್ ಇಡಲ್ಲ, ಆಫು ಮಾಡಲ್ಲ, 24 ಅವರ್ಸ್ ಆನಲ್ಲೇ ಇರುತ್ತೆ. ಒಂದ್ಸಲಿ ಆನ್ ಮಾಡಿ ಇಟ್ಟಿದ್ದೀನಿ, ಮಾಮೂಲಿ ಮಲ್ಕೊಂಡು. 5:30 ಫೋನ್ ಬರುತ್ತೆ. ರಾಮಚಂದ್ರ ಅವರು ಫೋನ್ ನೋಡ್ಬಿಟ್ಟು, ಜಿ ಏನು ಮಾಡ್ತಾ ಇದ್ದೀರಾ? ರೀ 5:30 ಬೆಳಗ್ಗೆ ಏನ್ರಿ ಮಾಡ್ತಾರೆ, ನಿದ್ರೆ ಮಾಡ್ತಾ ಇದ್ದೀನಿ ಅಂತ. ಎಲ್ಲಿದ್ದೀರಾ ಅಂತ, ಬೆಂಗಳೂರಲ್ಲೇ ಇದ್ದೀನಿ. 4 ದಿವಸ ಕಂಟಿನ್ಯೂ ಬೇಕು, ಒಟ್ಟು 8 ಡೇಸ್ ಬೇಕು, 4 ದಿವಸ ಕಂಟಿನ್ಯೂ ಬೇಕು, ಇದ್ದೀರಾ ಅಂದೆ. ಇದ್ದೀನಿ, ಫ್ರೀ ಇದ್ದೀನಿ ಅಂದೆ. ಇದು ಯಲಹಂಕ ಕವಿತಾ ರೆಡ್ಡಿ ಹೌಸ್ಗೆ ಬರೋಕ್ಕಾಗುತ್ತೆ, ಅವ್ನು 9 ಗಂಟೆಗೆ ಬನ್ನಿ ಸಾಕು ಅಂದರು. ಓಕೆ ಅಂದ್ಬಿಟ್ಟು ಇಮಿಡಿಯೇಟ್ ಹೋಗಿ 8:15, 8:30 ಬಂದ್ಬಿಟ್ಟಿದ್ದೆ. ಆಮೇಲೆ ಸರ್ ರೆಡಿ ಇದ್ದಾರೆ, ಕ್ಯಾಮ್ರಾ ಇಟ್ಟು ಎಲ್ಲ ರೆಡಿ. ಆಮೇಲೆ ಸರ್ ಅಂದರು, ಸರ್ 9 ಗಂಟೆಗೆ ಹೇಳಿದ್ದೆ, ಇಷ್ಟು ಬೇಗ ಬಂದ್ಬಿಟ್ರಾ? ನೋ ಸರ್ ಬಂದ್ಬಿಟ್ಟೆ ಸರ್ ಅಂತ ಹೇಳಿ. ಆಮೇಲೆ ಫಸ್ಟ್ ಡೇನೆ ಅದು ತುಂಬ ಇವರು ಸರ್ ಹೇಳ್ತಿದ್ರಲ್ಲ, ಒಂದು ನೀಟ್ ಪಕ್ಕ ಎಡಿಟ್ ಪ್ಯಾಟ್ರನಲ್ಲೇ ಶೂಟ್ ಮಾಡೋದು ಅಂತ. ಆ ರೀತಿ ಫಸ್ಟ್ ಸೀನೇನೆ ಅರ್ಲಿ ಅಂದರೆ ಬೆಳಗ್ಗೆ ಟಿಫನ್ ಎಲ್ಲ ಆಯಿತು. ಬೆಳಗ್ಗೆ ಸೀನೇನೆ ಬೆಡ್ರೂಮ್ ಸೀನ್ ಇತ್ತು ನಮ್ಮದು. ಅಂದರೆ ಬೆಡ್ರೂಮ್ ಅಂದರೆ ನಾನು ಏನೋ ಕನ್ಸು ಕಾಣ್ತಾ ಇರ್ತೀನಿ, ಕನಸಿಂದ ಉರುಳು ಬೀಳೋದು. ಅದು ಕತೆ ಹೇಳಿದ್ರೆ ರಿವೀಲ್ ಆಗುತ್ತೆ, ಬೇಡ. ಅದರಲ್ಲಿ ನಾನು ಹೇಳಿದೆ, ಸರ್ ನಾನು ಬೀಳ್ತೀನಿ ಕೆಳಗಡೆ, ತೊಂದರೆ ಇಲ್ಲ ಅಂತ. ಇಲ್ಲಮ್ಮ, ನೀನು ಜಸ್ಟ್ ಹಿಂಗೆ ಮಾಡು, ಆಮೇಲೆ ಕೆಳಗಡೆ ಒಂದು ಶಾಟ್ ತಗೊತೀವಿ. ಅಂದರೆ ಅಷ್ಟು ಆರ್ಟಿಸ್ಟ್ಗೂ ಕೂಡ ಅಲ್ಲಿ ಅವ್ರಿಗೆ ಏಟ್ ಆಗಬಾರ್ದು, ಏನಾದರೂ ರಿಸ್ಕ್ ತಗೊಂಡ್ರೆ ಸುಮ್ಮನೆ ಯಾಕೆ ತೊಂದರೆ ಅದು ಇದು ಅಂತ ಹೇಳಿ ಪ್ಲೆಸೆಂಟಾಗಿ. ಯಾಕಂದರೆ ನಾನು ಬೇಸಿಕಲಿ ಎಡಿಟರ್ ಇರೋದ್ರಿಂದ ಅವ್ರು ಹೇಳೋರು, ಅರ್ಸು ನೀನು ಎಡಿಟ್ರು ಗೊತ್ತು, ಇಷ್ಟು ಅನ್ನೋರು. ನಮ್ಗೆ ಎಷ್ಟು ಕ್ಲೀನಾಗಿರೋದನ್ನ ಸೀನ್ ಶಶಿ ಸರ್ ಆಮೇಲೆ ರಾಮಚಂದ್ರ ಸರ್ ನೀಟಾಗಿ ಒಂದು ಸೀನ್ ಪೇಪರ್ ಹೇಳೋರು, ಇದು ಅಂದ್ಬಿಟ್ಟು ಟೆನ್ಷನೇ ಇಲ್ಲ ನಮಗೆ.
ಇಲ್ಲಿಂದ ಇಲ್ಲಿ ಈ ಶಾರ್ಟ್ ಇಲ್ಲಿಂದ ಇದು ಡಿವೈಡು ಅಂತ. ನಮ್ಮ ಎಡಿಟರ್ ಮುನಿ ಅವ್ರಿಗಂತೂ ಇನ್ನೂ ಈಸಿ ಈ ಥರ ಸಿಕ್ಬಿಟ್ರೆ. ಯಾಕಂದರೆ ನಾವು ಕೆಲವು ಸಿನಿಮಾಗಳು ಮಾಡ್ತೀವಿ, ಈ ಆ್ಯಂಗಲ್ ಶಾರ್ಟ್ ಫುಲ್ಲು, ಈ ಆ್ಯಂಗಲು ಸಜೆಷನು ಎಲ್ಲ ಆ್ಯಂಗಲ್ ಮಾಡಿ ಅಷ್ಟರಲ್ಲಿ ಸುಸ್ತಾಗ್ಬಿಟ್ಟಿರುತ್ತೆ. ಅಂಥದ್ರಲ್ಲಿ ಯಾವುದೋ ಒಂದು ಸ್ಟ್ರೈನ್ ಕೊಡ್ದೇ ನಿಜವಾಗ್ಲೂ ನಾನು ಭಾಳ ಪುಣ್ಯ ಮಾಡಿದ್ದೀನಿ ಸಾಯಿ ಪ್ರಕಾಶ್ ಅವರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಆಮೇಲೆ ರಾಮಚಂದ್ರ ಅವ್ರಿಗೂ ನಿಜವಾಗ್ಲೂ ಅವರ ದೇವರು, ನೀವು ಪೂಜಾರಿ ಥರ ಅಂತ ಹೇಳ್ಬೋದು. ಆಮೇಲೆ ಇನ್ನೂ ನಮಗೆ ಅನ್ನದಾತರು ನಮ್ಮ ನಿರ್ಮಾಪಕರು, ಅವ್ರಿಗೆ ಮತ್ತೊಮ್ಮೆ ನಿಮಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಸರ್.